ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಬೇಟೆ ಮುಂದುವರೆದಿದೆ. ಕಳೆದ 48 ಗಂಟೆಗಳಲ್ಲಿ ಎರಡನೇ ಬಾರಿ ಎನ್ಕೌಂಟರ್ ಆಗಿದೆ. ಉಗ್ರರು ಭದ್ರತಾ ಪಡೆ ಮಧ್ಯೆ ಗುಂಡಿನ ಕಾಳಗ ನಡೆದಿದೆ. ಕಳೆದ 48 ಗಂಟೆಗಳಲ್ಲಿ ಎರಡನೇ ಬಾರಿ ಎನ್ಕೌಂಟರ್ ಆಗಿರೋದು. ಆವಂತಿಪುರದಲ್ಲಿ 3 ಉಗ್ರರನ್ನ ಸೇನೆ ಸುತ್ತುವರೆದಿದೆ. ಪುಲ್ವಾಮಾದಲ್ಲಿ ಸೇನೆಯಿಂದ ಓರ್ವ ಉಗ್ರನ ಹತ್ಯೆ ಆಗಿದೆ. ದಕ್ಷಿಣ ಕಾಶ್ಮೀರದಲ್ಲೂ ಕೂಡ ಗುಂಡಿನ ಕಾಳಗ ಮುಂದುವರೆದಿದೆ. ಕಳೆದ 48 ಗಂಟೆಗಳಲ್ಲಿ ಎರಡನೇ ಬಾರಿ ಎನ್ಕೌಂಟರ್ ಆಗಿರೋದು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದಾದ್ಯಂತ ಸೇನೆ ಉಗ್ರರನ್ನ ಬೇಟೆಯಾಡ್ತಾ ಇದೆ. ಉಗ್ರರು ಮತ್ತು ಭದ್ರತಾ ಪಡೆ ಮಧ್ಯೆ ಗುಂಡಿನ ಕಾಳಗ ನಡೆಯಿತು. ಮೊನ್ನೆ ಅಷ್ಟೇ ಆದಂತಹ ಎನ್ಕೌಂಟರ್ನಲ್ಲಿ 3 ಉಗ್ರರನ್ನ ಸೇನೆ ಹೊಡೆದುರುಳಿಸಿತ್ತು. ಈಗ ಪುಲ್ವಾಮಾದಲ್ಲಿ ಸೇನೆಯಿಂದ ಓರ್ವ ಉಗ್ರನ ಹತ್ಯೆ ಆಗಿದೆ. ಆವಂತಿಪುರದಲ್ಲಿ 3 ಉಗ್ರರನ್ನ ಸೇನೆ ಸುತ್ತುವರೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಜಮ್ಮು ಕಾಶ್ಮೀರದಿಂದ ಮಂಜುನಾಥ್ ಇದ್ದಾರೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿ. ಮಂಜುನಾಥ್, ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆಯನ್ನ ಸೇನೆ ಮುಂದುವರೆಸಿದೆ. ಎನ್ಕೌಂಟರ್ ನಡೀತಾ ಇದೆ. ಮೊನ್ನೆ ಅಷ್ಟೇ 3 ಉಗ್ರರನ್ನ ಸೇನೆ ಹೊಡೆದುರುಳಿಸಿತ್ತು. ಈಗ ಮತ್ತೆ 3 ಉಗ್ರರನ್ನ ಸುತ್ತುವರೆದಿದ್ದಾರೆ. ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಕಳೆದ 48 ಗಂಟೆಗಳಲ್ಲಿ ಬಹಳ ಜೋರಾಗಿ ಕಾರ್ಯಾಚರಣೆ ನಡೀತಾ ಇದೆ. ಶ್ವೇತಾ, ದಕ್ಷಿಣ ಕಾಶ್ಮೀರದ ಭಾಗ ಏನಿದೆ ಅದು ಒಂದು ರೀತಿಯಲ್ಲಿ ಭಯೋತ್ಪಾದನೆ ಪೀಡನೆಗೆ ಒಳಗಾಗಿರುವಂತಹ ಜಿಲ್ಲೆಗಳೇ ಜಾಸ್ತಿ ಇರುವಂಥದ್ದು. ಈವನ್ ಪುಲ್ವಾಮಾ ಪ್ರದೇಶ ಇರ್ಬೋದು, ಅದೇ ರೀತಿ ಅನಂತನಾಗ್ ಜಿಲ್ಲೆ ಇರ್ಬೋದು, ಈ ರೀತಿ ಸಾಕಷ್ಟು ಇದೆ. ಇಂತಹ ಜಿಲ್ಲೆಗಳು ಏನಿದೆ, ಬಾರಾಮುಲ್ಲಾ, ಇವೆಲ್ಲವೂ ಕುಪ್ವಾರ, ಇವೆಲ್ಲವೂ ಕೂಡ ಭಾಳ ಉಗ್ರರ ಒಂದು ನೆಲವೀಡೆ ಅಂತಲೇ ಆಗಿರುವಂಥದ್ದು. ಎಷ್ಟು ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಎಷ್ಟು ಮಾಡಿದರೂ ಕೂಡ ಸಣ್ಣ ಸಣ್ಣ ಆಪರೇಷನ್ಗಳು ಆಗಾಗ ನಡೀತಾ ಇದ್ವು. ಆದರೆ ಈ ಸಂದರ್ಭದಲ್ಲಿ ಏನು ಈ ಸಂಘರ್ಷದ ಸ್ಥಿತಿಯನ್ನು ಬಳಸಿಕೊಂಡಂಥ ಭಾರತ ಸರ್ಕಾರ ಒಳಗಡೆ ಇರುವಂತಹ ಎಲ್ಲ ಉಗ್ರ ನೆಲೆಗಳನ್ನು, ಉಗ್ರ ಸಿಂಪತೈಸರ್ಗಳನ್ನು ಕ್ಲೀನ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಚಾಲನೆ ಕೊಟ್ಟಿದೆ. ಹಿಂಟ್ ಎಲ್ಲೆಲ್ಲಿ ಬರುತ್ತೆ ಇಂಥದ್ದೊಂದು ನಡೀತಾ ಇದೆ ಈ ಆಕ್ಟಿವಿಟೀಸ್ ಅಂದ ಕೂಡಲೇ ಅಲ್ಲಿಗೆ ನುಗ್ಗಿ ಅಲ್ಲಿನ ಭಯೋತ್ಪಾದಕರನ್ನು ಹತ್ಯೆ ಮಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಶೋಫಿಯಾನ್ ಡಿಸ್ಟಿಕ್ಕಲ್ಲೂ ಕೂಡ ಆಯಿತು. ಮೊನ್ನೆ ಶೋಫಿಯಾನ್ ಪ್ರದೇಶದಲ್ಲೂ ಕೂಡ ಅಲ್ಲಿ 4 ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಪಡಿತು. ರಾಷ್ಟ್ರೀಯ ರೈಫಲ್ಸ್ನವರು ನುಗ್ಗಿ 3 ಜನರನ್ನ ಹತ್ಯೆ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಒಬ್ಬ ಮಿಸ್ ಆಗಿದ್ದಾನೆ ಅನ್ನುವಂಥದ್ದಿದೆ. ಕಾರ್ಯಾಚರಣೆ ಆ ಭಾಗದಲ್ಲೂ ಕೂಡ ನಡೀತಾ ಇದೆ. ಇನ್ನು ಅದಕ್ಕೂ ಹೊಂದಿಕೊಂಡಂತೆ ಸ್ವಲ್ಪ ಈ ಕಡೆ ಬಂದರೆ ನಿಮಗೆ ಪುಲ್ವಾಮಾ ಸಿಗುತ್ತೆ. ಅಟ್ಯಾಚ್ಡ್ ಅವೆಲ್ಲ ಜಿಲ್ಲೆಗಳು ಭಾಗ. ಪುಲ್ವಾಮಾದಲ್ಲೂ ಕೂಡ ಅಷ್ಟೇ. ಅದು ಪುಲ್ವಾಮಾ ಅಂದ ಕೂಡಲೇ ನಮಗೆ ಏನು ಪುಲ್ವಾಮಾ ಘಟನೆ ಆಗಿತ್ತಲ್ಲ ಆಗಿನಿಂದ ನೆನಪು. ಆದರೆ ಭಯೋತ್ಪಾದಕರ ಒಂದು ಹಿಸ್ಟ್ರಿಯನ್ನು ತೆಗೆದ್ರೆ ಈವನ್ ಅವತ್ತು ಭಯೋತ್ಪಾದನೆ ನಡೆಸಿದಂತಹ ಪುಲ್ವಾಮಾ ಅಟ್ಯಾಕ್ ಮಾಡಿದಂತಹ ಅಲ್ಧೀರ್ ಕೂಡ ಅಲ್ಲಿಂದನೇ ಬಂದಂಥವನು, ಪುಲ್ವಾಮಾ ಭಾಗದಿಂದನೇ ಬಂದಂಥವನು. ಸೊ ಹಾಗಾಗಿ ಅಲ್ಲಿ ಉಗ್ರರನ್ನು ಪೋಷಿಸುವುದು, ಬೆಳೆಸುವುದು ಮತ್ತು ಅದು ಒಂದು ರೀತಿಯಲ್ಲಿ ನಿರಂತರ ಪ್ರಕ್ರಿಯೆ ರೀತಿಯಲ್ಲಿ ಮಾಡ್ತಾ ಇತ್ತು. ಈಗ ಈ ಅವಕಾಶವನ್ನು ಬಳಸಿಕೊಂಡಿರುವಂಥ ಸೇನೆ ಪೂರ್ತಿಯಾಗಿ ಆಪರೇಷನ್ ಕ್ಲೀನಿಗೆ ಚಾಲನೆ ಕೊಟ್ಟಿರುವಂಥದ್ದು. ಹಾಗಾಗಿ ಶೋಫಿಯಾನ್ ಡಿಸ್ಟಿಕ್ಕಲ್ಲಿ ನಡೀತು. ಅದಾದ 48 ಗಂಟೆಯಲ್ಲಿ ಈಗ ಪುಲ್ವಾಮಾದಲ್ಲಿ ಒಬ್ಬ ಸತ್ತಿದ್ದಾನೆ. ಅದೇ ರೀತಿ ಮುಂದುವರೆದಿದೆ ಕಾರ್ಯಾಚರಣೆ. ಎಲ್ಲೆಲ್ಲಿ ಇದೆಯೋ ಅವೆಲ್ಲವನ್ನು ಕಡೆ ಹುಡುಕುವಂಥದ್ದು, ಇನ್ಕ್ಲೂಡಿಂಗ್ ಪೆಹಲ್ಗಾವಲ್ಲೂ ಕೂಡ ಕಾರ್ಯಾಚರಣೆ ನಿಂತಿಲ್ಲ. ಹುಡುಕುವ ಕೆಲಸ ನಡೀತಾನೆ ಇರುವಂಥದ್ದು. ಮತ್ತು ಸರ್ಚಿಂಗ್ ಆಪರೇಷನ್ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಎಲ್ಲೂ ಕೂಡ ದಕ್ಷಿಣ ಕಾಶ್ಮೀರ ಭಾಗದಲ್ಲಿ ಇನ್ನೂ ಕೂಡ ಆಪರೇಷನ್ ನಿಂತೇ ಇಲ್ಲ. ಹುಡುಕುವಂಥದ್ದು, ಕೂಂಬಿಂಗ್ ನಡೆಸ್ತಾನೇ ಇದ್ದಾರೆ ಭಾರತೀಯ ಸೇನೆ. ಸಿಕ್ಕಿದ ಕೂಡಲೇ ಅಲ್ಲಿಗೆ ನುಗ್ಗುವಂಥದ್ದು, ಅವರನ್ನು ಹತ್ಯೆ ಮಾಡುವಂಥದ್ದು ಅಥವಾ ಹಿಡಿಯುವಂಥದ್ದು ಅಥವಾ ಅಲ್ಲಿ ಅವ್ರ ಹತ್ರ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವಂಥದ್ದು ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.